ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಮ್ಮ ಟ್ವಿನ್ ಫ್ಲೇಮ್ನ ನಾವು ಯಾವಾಗ ರೀಚ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಟ್ವಿನ್ ಫ್ಲೇಮ್ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ. ನಾ ಹೀಗಂತೆ ಹಾಗಂತೆ ಅಂತ ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ತಾರೆ. ಅದಕ್ಕೆ ನಾನಂತೂ ತುಂಬಾ ಟೈಮ್ ತಗೊಳ್ತೀನಿ. ಕ್ಲಿಯರ್ಲಿ ನನಗೆ ಕನ್ಫರ್ಮ್ ಆಗೋವರೆಗೂ ಯಾವುದೇ ವಿಡಿಯೋಗಳನ್ನೂ ನಾನು ಮಾಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ನನ್ನ ವಿಡಿಯೋಗಳನ್ನ ಕೆಲವರು ತುಂಬಾ ಕಾನ್ಸ್ಟೆಂಟ್ಲಿ ಫಾಲೋ ಮಾಡ್ತಾ ಇರೋದ್ರಿಂದ ಅವರ ಜೀವನ ಇರುತ್ತೆ ಅದರಲ್ಲಿ. ಅದಕ್ಕೆ ಆ ಜವಾಬ್ದಾರಿಯನ್ನ ನನಗೆ ಗೊತ್ತಿರೋದ್ರಿಂದ ಖಂಡಿತ ಏನಂದ್ರೆ ಅದು ಎಲ್ಲ ನಾನು ಹೇಳಕ್ ಹೋಗಲ್ಲ ನನ್ನ ವಿಡಿಯೋದಲ್ಲಿ. ಮತ್ತೆ ನನ್ನ ಲೈಫ್ನಲ್ಲಿ ನಾನು ಹೀಲ್ ಮಾಡ್ಕೊಳ್ತಾ ನನ್ನ ಲೈಫನ್ನ ನಾನು ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೀನಿ, ನನ್ನ ಸ್ವಂತ ಅನುಭವಗಳು, ಮೆಡಿಟೇಷನಲ್ಲಿ ನಾನು ಏನೇನು ಕಲಿತಾ ಇದ್ದೀನಿ, ಆ ನನ್ನ ಸ್ವಂತ ಅನುಭವಗಳನ್ನೇ ನಾನು ಶೇರ್ ಮಾಡೋದ್ರಿಂದ, ನಾನು ಅದನ್ನು ಓವರ್ಕಮ್ ಮಾಡಿ ಮುಂದೆ ಬಂದಿರೋದ್ರಿಂದ, ಅದನ್ನು ನಾನು ಹೇಳೋದ್ರಿಂದ ನಿಮ್ಗಳಿಗೆ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು. ವಿಡಿಯೋಗಳನ್ನ ಕೇಳಿ ನೀವು ಸುಮ್ಮನೆ ಇದ್ಬಿಟ್ರು ಸಹ ನಿಮ್ಗೆ ಇದರಿಂದ ಏನೂ ಪ್ರಯೋಜನ ಬರೋದಿಲ್ಲ. ನಾನು ಹೇಳ್ದಂಥ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೀವು ಮಾಡಿಕೊಂಡು ಲೈಫ್ನಲ್ಲಿ ಮುಂದೆ ಹೋಗೋದ್ರಿಂದ ಖಂಡಿತ ನಿಮ್ಮ ಲೈಫು ತುಂಬ ಚೆನ್ನಾಗಿ ಬದಲಾಗತ್ತೆ. ಯಾಕೆಂದರೆ ನನ್ನ ಲೈಫಲ್ಲೂ ನಾನು ತುಂಬ ಪೇಯ್ನು, ನೋವು ಎಲ್ಲ ಸಫರ್ ಮಾಡಿ ಅದರಿಂದ ಇದೆಲ್ಲ ಇಷ್ಟು ಹೇಗೆ ಓವರ್ಕಮ್ ಮಾಡೋದು, ಹೇಗೆ ಹೀಲ್ ಮಾಡ್ಕೊಳ್ಳೋದು ಎಲ್ಲ ನಾನು ದಾಟಿ ಬಂದಿರೋದ್ರಿಂದ ಖಂಡಿತ ನಿಮಗೆ ನನ್ನ ವಿಡಿಯೋಗಳು ಹೆಲ್ಪ್ ಆಗತ್ತೆ. ನಾನು ಹೇಳೋವಂಥ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಖಂಡಿತ ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತ ಲೈಫ್ ಬದಲಾಗತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮನ್ನ ಪ್ರೀತಿಸೋಕೆ ಒಬ್ರು ಇರ್ತಾರೆ, ಅವ್ರು ಬರ್ತಾರೆ, ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ರಾಜ್ಕುಮಾರಿ ಥರ ನೋಡ್ಕೊಳ್ತಾರೆ, ನನ್ನನ್ನು ರಾಜನ್ ಥರ ನೋಡ್ಕೊಳ್ತಾರೆ, ನನ್ನ ಎಲ್ಲ ಕಷ್ಟದಿಂದ ಹೊರಗೆ ತೆಗೆದು ನನ್ನನ್ನು ಕಾಪಾಡ್ತಾರೆ, ಹೀರೋ ಥರ, ಹೀರೋಯಿನ್ ಥರ ಅನ್ನೋವಂಥ ಭ್ರಮೆಲೇ ಬದುಕ್ತಾ ಇರ್ತೀವಿ. ಆ್ಯಕ್ಚುಲಿ ಆ ಥರದೊಂದು ಕಲ್ಪನೆನೇ ಕಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಫಿಲ್ಮು, ಸೀರಿಯಲ್ಲು ಇದನ್ನೆಲ್ಲ ಜಾಸ್ತಿ ನೋಡೋದ್ರಿಂದ ಆ ಥರದ ಕಲ್ಪನೆ ಪ್ರತಿಯೊಬ್ಬರಿಗೂ ಇರುತ್ತೆ. ನನಗೂ ಇತ್ತು. ಮತ್ತು ಪ್ರತಿಯೊಬ್ಬರಿಗೂ ಕನಸಿರುತ್ತೆ, ನನ್ನ ಲವ್ ಸ್ಟೋರಿ ತುಂಬ ಚೆನ್ನಾಗಿರಬೇಕು ಅನ್ನೋವಂಥದ್ದು. ಆ ಕನಸು ಕೂಡ ಕಟ್ಟಿರ್ತೀವಿ. ಈ ಕನಸು ನನಸು ಮಾಡ್ಕೊಳ್ಬೇಕು ಅಂತಂದರೆ ಆ ಭ್ರಮೆಯಿಂದ ಹೊರಗೆ ಬಂದು ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಸ್ಟೆಪ್ಸ್ ತೊಗೊಂಡು ನಮ್ಮ ಲೈಫ್ನಲ್ಲಿ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಕನಸನ್ನ ನಿಜ ಮಾಡ್ಕೊಳ್ಬೇಕು ಅಂತ ನಾವು ವರ್ಕ್ ಮಾಡಿದಾಗ ಮಾತ್ರನೇ ಎಲ್ಲ ಕನಸು ಖಂಡಿತ ನಿಜ ಆಗತ್ತೆ. ಹಾಗಾದರೆ ಆ ಕನಸನ್ನ ನಿಜ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಕೆಲವೊಂದು ಪಾಯಿಂಟ್ಸು, ಇದು ನನಗೆ ಮೆಡಿಟೇಷನ್ ಮಾಡಿದ್ಮೇಲೆ ಈ ವಿಡಿಯೋನ ನಾನು ಬರೆದಿದ್ದೀನಿ. ಸೊ ಆ ಪಾಯಿಂಟ್ಸ್ನ ನಾನು ಹೇಳ್ತೀನಿ. ಖಂಡಿತ ಇದನ್ನು ನೀವು ಫಾಲೋ ಮಾಡಿದ್ರೆ ಲೈಫ್ ಖಂಡಿತ ಚೇಂಜ್ ಆಗುತ್ತೆ. ಮೊದಲು ನನ್ನನ್ನು ಪ್ರೀತಿಸೋದಕ್ಕೆ ಯಾರೋ ಒಬ್ರು ಬರ್ತಾರೆ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು. ಯಾಕೆಂದರೆ ಪ್ರೀತಿ ಬೇಕು ಅನ್ನೋಂಥ ಎನರ್ಜಿ ನೀಡಿ ಎನರ್ಜಿ, ಲ್ಯಾಕ್ ಮೈಂಡ್ ಸೆಟ್ಟನ್ನು ತೋರಿಸುತ್ತೆ. ಇದು ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಬರೀ ತಗೋತಾನೆ ಇರ್ತೀವಿ. ಆಗ ನಮ್ಮನ್ನ ಫುಲ್ಫಿಲ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ನಮ್ಮ ಟ್ವಿನ್ ಫ್ಲೇಮ್ ನಮ್ಮದೇ ಅರ್ಧ ಭಾಗ ಆಗಿರೋದ್ರಿಂದ ಅವರು ಕೂಡ ನನ್ನನ್ನು ಪ್ರೀತಿಸೋಕೆ ಯಾರಾದರೂ ಬಂದರೆ ಸರಿ ಅನ್ನೋಂಥ ಒಂದು ಲ್ಯಾಕ್ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಆ ಫ್ರೀಕ್ವೆನ್ಸಿಲಿ ಎದ್ದಾಗ ನೀವು ನಿಮ್ಮ ಟ್ವಿನ್ನನ್ನೇ ಮದುವೆ ಆದರೂ ಸಹ ಒಬ್ರನ್ನೊಬ್ರು ನನ್ನನ್ನು ಅವ್ರು ಪ್ರೀತಿಸ್ಬೇಕು ಅನ್ನೋದ್ರಲ್ಲೇ ಇರ್ತೀರಾ ಹೊರತು ಖಂಡಿತ ಆ ಮದುವೆ ಫುಲ್ಫಿಲ್ ಆಗೋದಿಲ್ಲ. ಯಾಕೆ ಈ ವ್ಯಕ್ತಿನ ಮದುವೆ ಆದ ಅನ್ನೋ ಇರಿಟೇಷನ್ನೇ ಜಾಸ್ತಿ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಅದರಿಂದ ಇದಕ್ಕೆ ರೆಮಿಡಿ ಅಂದರೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡಾಗ ನೀವು ಪ್ರೀತಿಯಿಂದ ತುಂಬಿ ಎಲ್ಲರಿಗೂ ಆ ಪ್ರೀತಿಯನ್ನು ಕೊಡೋದ್ರಿಂದ ನಾವು ಕೊಡೋ ಎನರ್ಜಿಗೆ ಬರ್ತೀವಿ. ಕೊಡೋದ್ರಲ್ಲಿ ಇರೋ ಸುಖ ಏನಿದೆ ಆ ಸುಖನ ಅನುಭವಿಸ್ತೀವಿ, ಫೀಲ್ ಮಾಡ್ತೀವಿ. ಆಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ. ಆಗ ಇದು ನಮ್ಮ ಟ್ವಿನ್ ಫ್ಲೇಮ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಮಗೆ ಇದು ಹೆಲ್ಪ್ ಮಾಡುತ್ತೆ. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಬಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋವಂಥದ್ದು. ಆತ್ಮ ಯಾವಾಗಲೂ ಪರಿಶುದ್ಧವಾಗಿರುತ್ತೆ. ಆತ್ಮವನ್ನು ನಾವು ಪರಿಶುದ್ಧ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ನಮ್ಮ ಆತ್ಮದ ಪರಿಶುದ್ಧತೆ ನಮ್ಮಲ್ಲಿ ಬರಬೇಕು ಅಂತಂದರೆ ದೇಹ, ಬುದ್ಧಿ, ಮನಸ್ಸನ್ನ ಸಂಪೂರ್ಣವಾಗಿ ಪರಿಶುದ್ಧವನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹ ದೇವಾಲಯ. ಅದನ್ನು ಎಷ್ಟು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ಬೇಕು, ಎಷ್ಟು
ಪವಿತ್ರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ದಿನ ಸ್ನಾನ ಮಾಡೋದಾಗಿರಬಹುದು, ಅಂದವಾಗಿ ದೇಹವನ್ನ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು, ಮೇಕಪ್ ಹೊಡ್ಕೊಳ್ಳೋ ಅಂಥದ್ದಲ್ಲ. ನ್ಯಾಚುರಲಿನೇ ಕೂಡ ನಾವು ಎಷ್ಟು ಅಂದವಾಗಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀಟಾಗಿ ಡ್ರೆಸ್ ಅಪ್ ಮಾಡ್ಕೊಳ್ಳೋದು, ಒಳ್ಳೆ ಒಗೆದು ಐರನ್ ಮಾಡಿರೋ ಬಟ್ಟೆಯನ್ನ ಹಾಕೊಳ್ಳೋ ಅಂಥದ್ದು, ನೋಡೋದಕ್ಕೆ ಯಾರು ನೋಡಿದ್ರು ನೀಟಾಗಿದ್ದಾರೆ, ಕ್ಲೀನ್ ಆಗಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅನ್ನೋಂಥ ಫೀಲ್ ಬರೋ ಥರ ಯಾವಾಗಲೂ ನಮ್ಮನ್ನು ನಾವು ನ್ಯಾಚುರಲಿ ಇಟ್ಕೊಂಡಾಗ ನಿಜವಾಗ್ಲೂ ಅದು ಕೂಡ ಒಂದು ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿಯನ್ನ ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡುತ್ತೆ ನಮ್ಮ ಎನರ್ಜಿ. ಫಿಸಿಕಲ್ ಫಿಟ್ನೆಸ್, ಧ್ಯಾನ, ಯೋಗ, ಮೆಡಿಟೇಷನ್, ಧ್ಯಾನವಂತಲ್ಲ, ಧ್ಯಾನ, ಯೋಗ ಅಥವಾ ಫಿಸಿಕಲ್ ಎಕ್ಸಸೈಸಸ್ ಆಗಿರ್ಬೋದು, ಜಿಮ್ಗೆ ಹೋಗೋದಾಗಿರಬಹುದು, ಅಥವಾ ಮನೆಯಲ್ಲೇ ಎಲ್ಲ ಕೆಲಸಗಳನ್ನ ಎದ್ದು ಬಗ್ಗಿ ಮಾಡೋದ್ರಿಂದ ಸಹ ಬಾಡಿಗೆ ಎಕ್ಸಸೈಸ್ ಆಗತ್ತೆ. ಮತ್ತೆ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ ಜೋರಾಗಿ ಫಾಸ್ಟಾಗಿ ಓಡಾಡೋದು ಮಾಡಿ. ಯಾಕೆಂದ್ರೆ ಎನರ್ಜಿ ಯಾವಾಗಲೂ ಕೂಡ ಚಾಲನೆಯಲ್ಲಿ ಇದ್ದಾಗ ಮಾತ್ರ ಚೆನ್ನಾಗಿರುತ್ತೆ. ಯಾವಾಗ ನಾವು ದೈಹಿಕವಾಗಿ ಹೆಚ್ಚು ಕೆಲಸವನ್ನ ನಾವು ಮಾಡ್ತೀವಿ, ನಮ್ಮ ದೇಹ ತಟ್ಕೊಳ್ಳೋಷ್ಟು, ಆಗ ನಾವು ತುಂಬಾ ಹೆಲ್ದಿಯಾಗಿರ್ತೀವಿ. ಹೆಚ್ಚು ಕಾಲ ನಮ್ಮ ದೇಹ ಆರೋಗ್ಯವಾಗಿರೋದಕ್ಕೆ ನಮಗೆ ಎಕ್ಸಸೈಸ್ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ನಂತರ ನನ್ನ ದೇಹವನ್ನ ನಾನು ನನ್ನ ಗಂಡ ಅಥವಾ ಹೆಂಡತಿಯಗೆ ಮಾತ್ರನೇ ಮುಟ್ಟೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅನ್ನೋ ಮೈಂಡ್ಸೆಟ್ ಅಲ್ಲಿ ಫಿಕ್ಸ್ ಆಗಿ ಗಂಡ ಅಥವಾ ಹೆಂಡತಿ ಜೊತೆ ಮಾತ್ರನೇ ದೈಹಿಕ ಸಂಪರ್ಕ ಇಟ್ಕೊಳ್ಳೋದ್ರಿಂದ ದೇಹ ನಿಜವಾಗ್ಲೂ ದೇವಾಲಯ ಆಗಿರುತ್ತೆ. ನಮ್ ಗಂಡ ಅಥವಾ ಹೆಂಡತಿ ನಮ್ ಟ್ವಿನ್ ಫ್ಲೇಮ್ ಹೌದೋ ಅಲ್ವೋ ಅಂತನೂ ನಮಗ್ ಗೊತ್ತಿಲ್ಲ. ನಾವೇನ್ ಮಾಡೋದು ಅಂತ ಕೇಳಿದ್ರೆ, ನಾವಿಲ್ಲಿ ಭೂಮಿ ಮೇಲೆ ಬರೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸೋಲ್ ಪ್ಲಾನ್ ಅನ್ನೋದನ್ನ ಹಾಕೊಂಡಿರ್ತೀವಿ. ನಾವು ಯಾರ ಹೊಟ್ಟೆಲಿ ಹುಟ್ತೀವಿ, ಯಾರ ಜೊತೆಯಲ್ಲಿ ಹುಟ್ತೀವಿ, ನಮಗ್ ಫ್ರೆಂಡ್ ಆಗಿ ಯಾರು ಬರ್ತಾರೆ, ಅಕ್ಕಪಕ್ಕ ಮನೇಲಿ ಯಾರು ಬರ್ತಾರೆ, ನಾವು ಯಾರನ್ನ ಮದುವೆ ಆಗ್ತೀವಿ, ನಮ್ಮನ್ನ ಹೊಟ್ಟೆಲಿ ಯಾರು ಹುಟ್ಟುತ್ತಾರೆ, ಅದನ್ನೆಲ್ಲ ಕ್ಲಿಯರ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ನಿಮ್ಮ ಗಂಡ ಅಥವಾ ಹೆಂಡತಿ ಈಗ ನಿಮ್ಗೇನಿದ್ದಾರೆ ಅದು ನಿಮ್ಮದೇ ಸೆಲೆಕ್ಷನ್. ನೀವೇ ಅವ್ರ ಜೊತೆ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು, ನಾನು ಈ ಜನ್ಮದಲ್ಲಿ ನೀವು ನನಗೆ ಗಂಡ ಅಥವಾ ಹೆಂಡತಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಭೂಮಿ ಮೇಲೆ ಮದುವೆ ಆಗಿರ್ತೀವಿ. ಸೊ ಇದು ನಮಗ್ ಗೊತ್ತಿಲ್ದಲೆ ದೇವ್ರು ಹಾಗೆ ಮಾಡ್ಬಿಟ್ರು, ಹೀಗ್ ಮಾಡ್ಬಿಟ್ರು ಅಂತೆಲ್ಲ ಅನ್ಕೋತೀವಲ್ಲ, ಖಂಡಿತ ದೇವ್ರದ್ದು ನಮ್ಮಲ್ಲಿ ಏನು ಮಾಡ್ತಾ ಇರಲ್ಲ. ನಾವು ಬದುಕ್ತಾ ಇರೋ ಜೀವನ ನಮ್ಮದೇ ಸೆಲೆಕ್ಷನ್ ಆಗಿರುತ್ತೆ. ಆದ್ರಿಂದ ನಿಮ್ಮ ಗಂಡ ಹೆಂಡತಿ ನಿಮ್ದೇ ಸೆಲೆಕ್ಷನ್ ಆಗಿದ್ದರೆ ಇದು ಪರ್ಟಿಕ್ಯುಲರ್ ಆಗಿ ನಿಜ. ಸೊ ಆದ್ರಿಂದ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳಿ ನಿಮ್ಮ ಗಂಡ ಅಥವಾ ಹೆಂಡತಿನ ಸಂಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಅವ್ರ ಜೊತೆ ಪ್ರೀತಿಯಿಂದ ಸಂಸಾರ ಮಾಡಿ. ಪ್ರೀತಿ ಅಂದ್ರೆ ಸಂಪೂರ್ಣ ಸಮರ್ಪಣೆಯಿಂದ ಪ್ರೀತಿಸಿ. ಖಂಡಿತ ಆ ವ್ಯಕ್ತಿ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಆಗಿದ್ರೂ ಸಹ ಸೋಲ್ಮೇಟ್ ಎನರ್ಜಿಗೆ ಶಿಫ್ಟ್ ಆಗ್ಬಿಡ್ತಾರೆ. ನಿಜವಾಗ್ಲೂ ನೀವು ಕೋರ್ಕೊಂಡಂತ ಪ್ರೀತಿ ನಿಮ್ಮ ಆ ಪಾರ್ಟ್ನರೇ ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಡಿಟೇಷನ್ ಅನ್ನುವಂಥದ್ದು ಈ ಚಿಕ್ಕ ಪುಟ್ಟ ಚೇಂಜಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಆ ಥರ ಶಿಫ್ಟ್ ತರುತ್ತೆ. ಡೈಲಿ ಮೆಡಿಟೇಷನ್ ಮಾಡಿ ಪ್ಲೀಸ್. ಆ ವ್ಯಕ್ತಿ ಜೊತೆ ನರ್ಕದ ಥರ ಇದ್ದಿದ್ದ ಜೀವನ ಖಂಡಿತ ನಿಮ್ಮ ಜೀವನ ಸ್ವರ್ಗದ ಥರ ಬದಲಾಗುತ್ತೆ. ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ. ಸಂಪೂರ್ಣ ಸಮರ್ಪಣೆಗೆ ಬಂದು ಸಂಪೂರ್ಣ ಮನಸ್ಸಿನಿಂದ ನೀವು ನಿಮ್ಮ ಪಾರ್ಟ್ನರ್ನ ಸ್ವೀಕಾರ ಮಾಡಿ. ಏನು ತಪ್ಪಾಗ್ತಿದೆ ಅದನ್ನ ಹೇಗೆ ತಿದ್ಕೊಳ್ಬೇಕು ಅನ್ನೋಂಥದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋದರೆ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಮನ್ನು ನೀವೇ ನೋಡ್ತೀರಾ. ಅಷ್ಟರ ಮಟ್ಟಕ್ಕೆ ಚೇಂಜಸ್ ಅನ್ನೋದು ಬರುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳುವಂಥದ್ದು. ಹರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು, ಕೆಟ್ಟದಾಗಿ ಮಾತಾಡೋದು, ಅಬ್ಯೂಸ್ ವರ್ಡ್ಸ್ ಯೂಸ್ ಮಾಡುವಂಥದ್ದು, ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡುವಂಥದ್ದು, ಜಲಸಿ, ಹೇಟ್ರೇಟ್, ನೋವು, ದುಃಖ, ಶೇಮ್, ಗಿಲ್ಟ್, ಅವಮಾನ, ಅನುಮಾನ, ಅಸಹಾಯಕತೆ, ಈ ರೀತಿ ಎಲ್ಲ ನೆಗೆಟಿವ್ ಲೋ ವೈಬ್ರೇಷನ್ ಇರುವಂಥ ಎಲ್ಲ ಗುಣಗಳನ್ನ ಬಿಡ್ತಾ ಮೆಡಿಟೇಷನ್ ಮಾಡ್ತಾ ಇದನ್ನೆಲ್ಲ ಬಿಡ್ತಾ ಯಾವಾಗ ಪ್ರೀತಿ, ವಿಶ್ವಾಸ, ನಂಬಿಕೆ, ಹ್ಯಾಪಿ, ಜಾಯ್, ಪೀಸ್
ಈ ರೀತಿಯಾದಂಥ ಫ್ರೀಕ್ವೆನ್ಸಿ ಇದೆಲ್ಲ ತುಂಬ ಹೈ ಫ್ರೀಕ್ವೆನ್ಸಿ. ಲವ್ ಫ್ರೀಕ್ವೆನ್ಸಿ ಕೂಡ ಹೈ ಫ್ರೀಕ್ವೆನ್ಸಿ. ಸೊ ಈ ರೀತಿ ಲೈಫಲ್ಲಿ ಹೈ ಫ್ರೀಕ್ವೆನ್ಸಿ ಆದಂಥ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಮತ್ತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ನಂಬಿ ಬಂದಿರೋ ಗಂಡ ಅಥವಾ ಹೆಂಡತಿಗೆ ಆಸರೆಯಾಗೋದು, ನಂಬಿದ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅದು ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು, ಜೊತೆಲಿ ಹುಟ್ಟಿದವರು ಫ್ರೆಂಡ್ಸ್ ಯಾರು ಬೇಕಿದ್ರೂ ಆಗಿರಬಹುದು. ಯಾರಾದರೂ ನಮಗೆ ಸಹಾಯ ಮಾಡಿದ್ರು ಅಂದರೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾದರೆ ಅವ್ರು ನಮ್ಮನ್ನು ಕೇಳ್ದಲ್ಲೇ ಇರಲಿ ಅವ್ರಿಗೆ ನಾವು ತಿರುಗಿಸಿ ಸಹಾಯ ಮಾಡೋದ್ರಿಂದ ನಾವು ಸಂತೋಷವಾಗಿದ್ದು ನಮ್ಮ ಸುತ್ತ ಇರೋರನ್ನು ಸಂತೋಷವಾಗಿ ನೋಡ್ಕೊಳ್ಳೋ ಅಭ್ಯಾಸವನ್ನು ನಾವು ಮಾಡಿಕೊಂಡಾಗ, ಅದು ಮನೆ ಆಫೀಸು ಸ್ಕೂಲು ಕಾಲೇಜು ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಆಗಿರಲಿ, ನಾವೆಲ್ಲಿರ್ತೀವಿ ನಾವು ಹ್ಯಾಪಿಯಾಗಿದ್ದು ನಮ್ಮ ಸುತ್ತ ಇರೋರನ್ನ 10 ಜನ ನಗ್ಸೋದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ನಾವು ಶಾಂತವಾಗಿದ್ದು ನಮ್ಮ ಸುತ್ತ ಇರೋರು ಶಾಂತವಾಗಿರೋದಕ್ಕೆ ನಾವು ಬಿಟ್ವಿ ಅಂದ್ರೇನೆ ಲೈಫ್ ಎಷ್ಟು ಮಟ್ಟಕ್ಕೆ ಚೇಂಜ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಯೋಚನೆ ಮಾಡಿ ನೋಡಿ. ಪ್ರತಿದಿನ ಮೆಡಿಟೇಷನ್ ಮಾಡೋದ್ರಿಂದ ಈ ಎಲ್ಲ ಬದಲಾವಣೆಗಳು ಆಟೋಮೆಟಿಕಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ನೀವು ತಗೊಳ್ಳೋ ಎನರ್ಜಿಯಿಂದ ಕೊಡೋ ಎನರ್ಜಿಗೆ ಶಿಫ್ಟ್ ಆಗ್ತೀರಾ. ಆಗ ನೀವು ಯಾವುದನ್ನು ಚೇಸ್ ಮಾಡ್ತಾ ಇರಲ್ಲ, ನನ್ಗಿದು ಬೇಕು ಇದು ಬೇಕು ಅಂತ ಯಾವುದ್ರಿಂದೇನೂ ನೀವು ಓಡ್ತಾ ಇರೋದಿಲ್ಲ. ಕುತ್ಕೊಳ್ತೀರಾ, ಜಸ್ಟ್ ಅಟ್ರಾಕ್ಟ್ ಮಾಡೋ ಅಂಥ ಎನರ್ಜಿಗೆ ಶಿಫ್ಟ್ ಆಗಿರ್ತೀರಾ. ನೀವು ನಗ್ತಾ ಇದ್ದೀರಾ, ನಿಮ್ಮ ಸುತ್ತ ಇರೋರನ್ನ ನಗಿಸ್ತಾ ಇದ್ದೀರಾ, ನೀವು ಸಂತೋಷವಾಗಿದ್ದೀರಾ, ನೀವು ಶಾಂತವಾಗಿದ್ದೀರಾ, ನಿಮ್ಮ ಸುತ್ತನೂ ಹಾಗೆ ಇಟ್ಕೊಂಡಿದ್ದೀರಾ ಅಂತಂದಾಗ ಎಲ್ಲವೂ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಪ್ರತಿಯೊಂದು ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಚಿಕ್ಕ ಚಿಕ್ಕ ವಿಷಯಗಳೇ, ಆದರೆ ಒಂದು ದಿನದಲ್ಲಿ ಖಂಡಿತ ಬದಲಾಗಲ್ಲ, ಆದರೆ ಒಂದು ದಿನ ಖಂಡಿತ ಬದಲಾಗುತ್ತೆ. ಆ ಬದಲಾವಣೆಗೆ ಪ್ರತಿ ದಿನದ ಪ್ರತಿ ಕ್ಷಣದ ಪ್ರಯತ್ನ ನಿಮ್ಮದು ಇದ್ರೆ ಮಾತ್ರನೇ ಲೈಫ್ ಖಂಡಿತ ನಾನು ಹೇಳ್ದಂಗೆ ನೆಮ್ಮದಿಯಾಗಿ ಸುಖವಾಗಿ ತೃಪ್ತಿಯಾಗಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಫೈನಾನ್ಸ್. ನೀವು ಹೆಣ್ಣು ಈ ವಿಡಿಯೋ ನೋಡ್ತಾ ಇದ್ದೀರೋ, ಗಂಡು ವಿಡಿಯೋ ನೋಡ್ತಾ ಇದ್ದೀರೋ, ಯಾವುದೇ ಏಜ್ ಗ್ರೂಪ್ ಅವರಾಗಿರ್ಬೋದು, ನೀವು ಸಂಪಾದನೆ ಮಾಡೋ ವಯಸ್ಸಿನಲ್ಲಿ ನೀವು ಬಂದಿದ್ದೀರಾ ಅಂತಂದಮೇಲೆ ಯಾರೇ ಆದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಲೇಬೇಕು. ಈ ಕಾಲದಲ್ಲಿ ಎಲ್ಲರೂ ಓದ್ತಾ ಇದ್ದಾರೆ, ಸೊ ಇಂಡಿಪೆಂಡೆಂಟ್ ಆಗೇ ಆಗ್ತಾರೆ. ಕೆಲವರು ಸ್ವಲ್ಪ ವಯಸ್ಸಾಗಿರೋರು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದೀರಾ, ನಾನು ಓದಿಲ್ಲ ಬರ್ದಿಲ್ಲ ನಾನು ಹೇಗೆ ಬದುಕೋದು ನನಗೇನು ಗೊತ್ತಿಲ್ಲ ಅಂತಂದರೆ, ಓದ್ದಲ್ಲೇ ಇರೋರು ಸಹ ಸಂಪಾದನೆ ಮಾಡೋ ಎಷ್ಟೋ ದಾರಿಗಳಿದೆ. ಅಟ್ಲೀಸ್ಟ್ ನಾವು ತಿನ್ನೋ ಊಟ, ನಮಗೆ ಬೇಕಾಗಿರೋ ವಸ್ತುವನ್ನು ಕೊಂಡುಕೊಳ್ಳೋ ಅಂಥ ಶಕ್ತಿ ನಮ್ಮ ಸಂಪಾದನೆಯಲ್ಲಿ ಇದೆ. ನಾನು ತಿಂತಾ ಇರೋ ಊಟ ನನ್ನ ಸಂಪಾದನೆ, ನನಗೇನು ಬೇಕೋ ಅದು ನನ್ನ ಸಂಪಾದನೆಯಿಂದ ತಗೋತಾ ಇದ್ದೀನಿ ಅಂತಂದಾಗ ನಮ್ಮ ಗಂಡ ಅಥವಾ ಹೆಂಡತಿ ಮಕ್ಕಳು ಯಾರೇ ಆದರೂ ನಮಗೆ ಗೌರವ ಕೊಡ್ತಾರೆ. ಯಾಕೆಂದರೆ ಆಗ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇರ್ತೀವಿ. ನೀವು ಹೆಣ್ಣಾಗಿದ್ರು ಹೆಂಗಸಾಗಿದ್ರು ಖಂಡಿತ ನೀವು ಸಂಪಾದನೆ ಮಾಡಲೇಬೇಕು ನಿಮ್ಮ ಸ್ವಾಭಿಮಾನಕ್ಕೋಸ್ಕರ. ನಿಜವಾಗ್ಲೂ ನನ್ನ ಅನುಭವದಲ್ಲಿ ನಾನು ತುಂಬಾ ನೋಡಿದ್ದೀನಿ. ಇಷ್ಟು ವರ್ಷಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಭಗವಂತ ಸ್ವಲ್ಪ ಜಾಸ್ತಿ ಬುದ್ಧಿ ಜ್ಞಾನ ಕೊಟ್ಟಿದ್ದಾರೆ, ಭಗವಂತನ ದಯೆ. ನಿಜವಾಗ್ಲೂ ಯಾರ್ಯಾರು ಹೆಂಗಸರು ಮನೆ ಕೆಲಸ ಮಾಡಿಕೊಂಡು ಸಂಪೂರ್ಣ ಬೆಳಗ್ಗೆ ಬೇಗ ಎದ್ದು ರಾತ್ರಿ ಲೇಟಾಗಿ ಮಲಗಿದ್ರು ಸಹ, ಎದ್ದಿರೋ ಅಂಥ ಆ ಟೈಮಲ್ಲಿ ನಿಮ್ಮ ಜೀವನೇ ತೆಗೆದುಬಿಟ್ರು ಸಹ ನೀವು ಸಂಪಾದನೆ ಮಾಡ್ತಾ ಇಲ್ಲ ಅಂತಂದಾಗ ನಿಮ್ಮ ಗಂಡ ಮಕ್ಕಳು ನಿಜವಾಗ್ಲೂ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದಾರಾ ಅನ್ನೋಂಥದ್ದನ್ನು ಯೋಚನೆ ಮಾಡಿ. ಅಟ್ಲೀಸ್ಟ್ ನೀವು ತಿನ್ನುವಂಥ ಊಟ ನಿಮ್ಮ ಸಂಪಾದನೆದ ಆಗಿರೋ ಥರ ನೋಡ್ಕೊಳ್ಳಿ. ಆಗ ಖಂಡಿತ ನಿಮ್ಮ ಗಂಡ ಮಕ್ಕಳು ಕೂಡ ನಿಮಗೆ ಮರ್ಯಾದೆ ಕೊಡ್ತಾರೆ. ನನ್ನ ಸುತ್ತ ಸಮಾಜದಲ್ಲಿ ಇದೇ ಥರದ ಹೆಂಗಸರನ್ನೇ ನಾನು ನೋಡಿದ್ದೀನಿ. ನಮ್ಮ ಜೀವನೇ ನಾವು ತೆಗೆದುಬಿಟ್ರು ನಮಗೆ ಮನೇಲಿ ಮರ್ಯಾದೆ ಇಲ್ಲ ಸಂಪಾದನೆ ಮಾಡಿಲ್ಲ ಅಂತಂದಾಗ. ಇದರಲ್ಲಿ ನನ್ನ ಅನುಭವ ಕೂಡ ಇದೆ. ನಾನು ಸಂಪಾದನೆ ಮಾಡಿದಾಗ ಮನೇಲಿ ನನಗೇನು ಮರ್ಯಾದೆ ಸಿಗುತ್ತೆ, ನಾನು ಮಧ್ಯೆ ಬ್ರೇಕ್ ತೊಗೊಂಡಾಗ ಮನೇಲಿ ಕೂತಾಗ ನನಗೇನು ಮರ್ಯಾದೆ ಸಿಗುತ್ತೆ, ಆ ಅನುಭವ ನನಗೂ ಕೂಡ ಇದೆ. ನಮ್ಮ ಸ್ವಾಭಿಮಾನಕ್ಕೋಸ್ಕರ ನಾವು ಸಂಪಾದನೆ ಮಾಡಲೇಬೇಕು. ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರಿರಲಿ ಇಲ್ದಲೇ ಇರಲಿ, ನನ್ನನ್ನು ನಾನು ನೋಡ್ಕೊಳ್ಬಲ್ಲೆ, ನನ್ನ ಕುಟುಂಬಕ್ಕೆ ನಾನು ಫೈನಾನ್ಷಿಯಲಿ ಹೆಲ್ಪ್ ಮಾಡಬಲ್ಲೆ ಅನ್ನೋವಂಥ ಧೈರ್ಯ ನಮ್ಮೆಲ್ಲರಿಗೂ ಇರಬೇಕು. ಇನ್ನೊಂದು ಈ ವಿಷಯ, ನಾನು ಈ ಗಂಡಸರು ಯಾರಾದರೂ ಈ ವಿಡಿಯೋ ಕೇಳ್ತಾ ಇದ್ರೆ ನಿಮಗೆ ಒಂದು ವಿಷಯ ಹೇಳ್ತೀನಿ. ದಯವಿಟ್ಟು ಮದುವೆ ಆಗಬೇಕಾದ್ರೆ ವರದಕ್ಷಿಣೆ ದಯವಿಟ್ಟು ತಗೊಳ್ಳಿ. ನೀವು ವರದಕ್ಷಿಣೆ ತಗೊಳ್ಳೋದ್ರಿಂದ
ನನ್ನ ಗಂಡ ನನ್ನನ್ನು ಸಾಕೋದಕ್ಕೆ ವರದಕ್ಷಿಣೆ ತಗೊಂಡಿದ್ದಾರೆ, ಅದು ನೀವು ಎಷ್ಟಾದ್ರೂ ತಗೊಂಡಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನೀವು ಹೆಂಡತಿ ಮಕ್ಕಳನ್ನ ಸಾಕಿರ್ತೀರಾ, ಆದರೂ ಸಹ ನೀವು ವರದಕ್ಷಿಣೆ ಸ್ವಲ್ಪ ದುಡ್ಡು ತಗೊಂಡಿದ್ದೀರಾ ಅಂತಂದ್ರು ನಿಮ್ಮ ಹೆಂಡತಿ ನಿಮ್ಗೆ ಯಾವುದೇ ರೀತಿ ಮರ್ಯಾದೆ ಕೊಡೋದಿಲ್ಲ. ಹೆಂಡತಿ ಭಯಕ್ಕೋ ಇಲ್ಲ ಹೇಳಿದ್ರೆ ಹೊಡೆದು ಬಿಡ್ತಾರೆ ಅನ್ನೋ ಭಯದಲ್ಲಿ ಅವ್ರು ನಿಮ್ಗೆ ಹೇಳ್ದಲೇ ಇರ್ಬೋದು, ಆದರೆ ಇದೇ ಸತ್ಯ. ಅವ್ರ ಅಪ್ಪ ಅಮ್ಮ ವರದಕ್ಷಿಣೆ ಕೊಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಕೊಟ್ಟಿರ್ತಾರೋ, ಕೂಡಿಟ್ಟಿರೋದು ಸಂತೋಷವಾಗಿ ಕೊಟ್ಟಿದ್ದಾರೋ ಇಲ್ಲ ಹೊಟ್ಟೆ ಉರ್ಕೊಂಡು ಕೊಟ್ಟಿದ್ದಾರೋ, ಯಾವ ಎನರ್ಜಿನಲ್ಲಿ ಕೊಟ್ಟಿದ್ದಾರೋ. ಯಾವಾಗಲೂ ಗಂಡಸಾದವರು ನಾನು ನಿಂತು ನಾನು ದುಡ್ದು ನಾನು ಕಷ್ಟಪಟ್ಟು ನನ್ನ ಸಂಪಾದನೆಯಲ್ಲಿ ನನ್ನ ತಂದೆ ತಾಯಿಯನ್ನ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತೀನಿ ಅನ್ನೋಂಥ ಧೈರ್ಯದಲ್ಲಿದ್ದು ಸಂಪಾದನೆ ಮಾಡಿ ಇದು ಮಾಡಬೇಕೇ ಹೊರತು, ಬದುಕು ಸಾಗಿಸ್ಬೇಕೇ ಹೊರತು ವರದಕ್ಷಿಣೆ ಬರುತ್ತೆ ಅದರಲ್ಲೇನೋ ನಾನು ಬದುಕ್ಬಿಡ್ತೀನಿ. ತಗೊಂಡಿದ್ದ ವರದಕ್ಷಿಣೆ ನಿಮಗೆ ಕೆಲವು ತಿಂಗಳು ಕೂಡ ಇರೋದಿಲ್ಲ, ಆದರೆ ಅದರಿಂದ ಬರೋವಂಥ ನೆಗೆಟಿವಿಟಿ ಲೈಫ್ ಲಾಂಗ್ ನೀವು ಸಫರ್ ಮಾಡ್ತೀರಾ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ವರದಕ್ಷಿಣೆ ತಗೊಳ್ಬೇಡಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಅದಾದ್ಮೇಲೆ ನಿಮ್ಮ ಇಷ್ಟ. ವರದಕ್ಷಿಣೆ ತಗೊಂಡು ಬದುಕೋದ್ರಲ್ಲೂ ನಾನು ನನ್ನ ಸಂಪಾದನೆಯಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದ್ರಲ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಷ್ಟರ ಮಟ್ಟಿಗೆ ನಿಮ್ಗಿರುತ್ತೆ ಅನ್ನೋದನ್ನ ನೀವು ಕೂಡ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ಖಂಡಿತ ನೀವು ವರದಕ್ಷಿಣೆ ತಗೊಂಡಿದ್ರೆ ನಿಮ್ಮ ಹೆಂಡತಿ ಮನಸ್ಸಿನಲ್ಲಿ ನಿಮಗೆ ಯಾವುದೇ ರೀತಿಯಾದ ನನ್ನ ಗಂಡ ಸ್ವಾಭಿಮಾನಿ ಅನ್ನುವಂಥ ಹೆಂಡತಿ ಮನಸ್ಸಿನಲ್ಲಿ ಏನು ಬರುತ್ತೆ ಆ ಒಂದು ಹೆಮ್ಮೆ, ಗಂಡನ ಮೇಲೆ ಬರುವಂಥ ಪ್ರೀತಿ, ಗೌರವ, ಖಂಡಿತ ಅದು ವರದಕ್ಷಿಣೆ ತಗೊಂಡಿರೋ ಗಂಡನ ಮೇಲೆ ಹೆಂಡತಿಗೆ ಖಂಡಿತ ಇರಲ್ಲ. ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳು ನಾವೆಲ್ಲ ಬಾಯ್ಬಿಟ್ಟು ಹೇಳಲ್ಲ, ಆದರೆ ಸಬ್ಕಾನ್ಷಿಯಸ್ಲಿ ಇದೇ ಆಗಿರುತ್ತೆ. ಗಂಡನ ಮೇಲೆ ಯಾವ ರೆಸ್ಪೆಕ್ಟು ಹೆಂಡತಿಗೆ ಇರೋದಿಲ್ಲ. ಆಮೇಲೆ ಯಾವಾಗ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ, ನಾವು ಇನ್ನೊಬ್ರಿಗೆ ಕೊಡ್ತಾ ಬದುಕ್ತೀವಿ, ನಾವು ಊಟ ಮಾಡಬೇಕಾದ್ರೆ ಇದು ನಾನು ದುಡ್ದಂಥ ನಿಯತ್ತಾಗಿ ದುಡ್ದಂಥ ಸಂಪಾದನೆಯಲ್ಲಿ ನಾನು ತಿಂತಾ ಇದ್ದೀನಿ ಅಂತಂದಾಗ ಆ ಒಂದು ಫೀಲ್ ಆಗುತ್ತಲ್ಲ, ಆ ಒಂದು ಫೀಲಿಂಗ್, ಆ ತೃಪ್ತಿ ಅನ್ನೋಂಥದ್ದು ಏನಿರುತ್ತೆ ಅದು ತುಂಬ ಜಾಸ್ತಿ. ಜೀವನದಲ್ಲಿ ಬದುಕೋದಕ್ಕೆ ಒಂದು ಆಸೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಪಾಸಿಟಿವ್ ಚೇಂಜಸ್ ಅನ್ನೋವಂಥದ್ದು. ಮತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಇದು ಇಬ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ತಾಯಿಯನ್ನ ಹೇಗೆ ಪ್ರೀತಿಸ್ತೀರಾ ಗೌರವಿಸ್ತೀರಾ, ಅತ್ತೆ ಮಾವನ್ನು ಕೂಡ ಹಾಗೆ ಪ್ರೀತಿಸಿ ಗೌರವಿಸಿ. ಇದರಿಂದ ನಿಮ್ಮ ಸಂಸಾರದಲ್ಲಿ ಲಾಟ್ಸ್ ಆಫ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗಂಡ ಹೆಂಡತಿಯ ತಂದೆ ತಾಯಿನ ಕೀಳಾಗಿ ನೋಡಿದ್ರೆ ಆ ಕೋಪ ಅದು ನಿಮ್ಮ ಅಪ್ಪ ಅಮ್ಮನ ಮೇಲೆ ತೋರಿಸ್ತಾರೆ. ಸೊ ವೈಸ ವರ್ಸ ಇಬ್ರು ಕೂಡ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ, ಅತ್ತೆ ಮಾವನ ರೂಪದಲ್ಲಿ ನಮ್ಗೆ ಇನ್ನೊಂದು ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅಂತ ಅನ್ಕೊಂಡು ಯಾವಾಗ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸಂಸಾರದಲ್ಲಿ ಕೂಡ ಗಂಡ ಹೆಂಡತಿ ಮಧ್ಯ ಕೂಡ ಅವರ ಪ್ರೀತಿಯಲ್ಲಿ ಬದುಕೋ ರೀತಿಯಲ್ಲಿ ತುಂಬಾನೇ ಒಂದು ಸೊ ದಯವಿಟ್ಟು ದೊಡ್ಡವ್ರನ್ನ ಗೌರವಿಸಿ. ನಮ್ಮನ್ನ ನೋಡಿನೇ ನಮ್ಮ ಮಕ್ಳು ಕಲಿತಾರೆ. ನಾವು ಹೇಳಿದ್ದನ್ನ ಯಾವತ್ತೂ ಮಕ್ಳು ಕಲಿಯಲ್ಲ, ಬರ್ದಿಟ್ಕೊಳ್ಳಿ. ನಮ್ಮನ್ನ ನೋಡಿ ನಮ್ಮ ಮಕ್ಳು ಕಲಿಯೋದ್ರಿಂದ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಹೆಂಗ್ ನಡ್ಕೊಳ್ತೀವಿ, ನಮ್ಮ ಅತ್ತೆ ಮಾವನ ಜೊತೆ ಹೆಂಗ್ ನಡ್ಕೊಳ್ತೀವಿ ಅದನ್ನ ನೋಡೇ ನಮ್ಮ ಮಕ್ಳು ಕಲಿತಾರೆ. ಆದ್ರಿಂದ ನಮ್ಮ ಮಕ್ಳಿಗೋಸ್ಕರನಾದ್ರೂ ನಾವು ಬದಲಾಗ್ಬಿಡ್ಬೇಕು. ನಾವು ನಮ್ಮ ದೊಡ್ಡವ್ರಿಗೆ ಮರ್ಯಾದೆ ಗೌರವ ಕೊಟ್ಟು ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ನಾವು ಮಾಡಿದ್ರೆ ನಮಗೆ ವಯಸ್ಸಾದ್ಮೇಲೆ ನಮ್ಮ ಮಕ್ಳು ಖಂಡಿತ ಮಾಡ್ತಾರೆ. ಆದ್ರೆ ನಮ್ಮ ಮಕ್ಳು ನಮಗ್ ಮಾಡ್ತಾರೆ ಅನ್ನೋಂಥ ಸ್ವಾರ್ಥದಲ್ಲಿ ಮಕ್ಳನ್ನ ಯಾವತ್ತೂ ಸಾಕಬಾರ್ದು. ನಾವು ನಮ್ಮ ಮಕ್ಳಿಗೆ ಜನ್ಮ ಕೊಟ್ಟಿದೀವಿ, ಅವ್ರನ್ನ ಸಾಕಿ ದೊಡ್ಡವ್ರು ಮಾಡಿ ದೇಶಕ್ಕೆ ಒಂದು ಪ್ರಜೆಯನ್ನಾಗಿ, ಒಳ್ಳೆ ಪ್ರಜೆಯನ್ನಾಗಿ ಕೊಡೋದು ನಮ್ಮ ಧರ್ಮ ಅಂತ ಹೇಳಿ ಮಾತ್ರನೇ ಮಕ್ಳನ್ನ ಸಾಕ್ಬೇಕು. ಈ ರೀತಿ ಒಳ್ಳೆ ಬುದ್ಧಿ ಗುಣ, ಯಾವಾಗ ಒಳ್ಳೆ ಸಂಸ್ಕಾರದಲ್ಲಿ ನಾವು ಆಮೇಲೆ ವಯಸ್ಸಲ್ಲಿದ್ದಾಗ ಸಂಪಾದನೆ ಮಾಡ್ಬೇಕಾದ್ರೇನೆ ವಯಸ್ಸಾದ್ಮೇಲೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಯಾವತ್ತೂ ಕೂಡ ಇರಬೇಕು. ಇದನ್ನು ಕೂಡ ತಲೆಲಿಟ್ಕೊಳ್ಳಿ. ದಯವಿಟ್ಟು ಇನ್ನೊಂದು ಪಾಯಿಂಟು, ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋ ಅಹಂಕಾರ ಯಾವತ್ತೂ ನೆತ್ತಿಗೆ ಹತ್ತಿಸ್ಕೊಳಕ್ ಹೋಗ್ಬೇಡಿ. ಇದರಲ್ಲಿ ನನ್ನ ತುಂಬಾ ಪ್ಯೂರ್ ಅನುಭವ ಇದೆ. ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಏನೋ ಒಬ್ರಿಗೆ ತುಂಬಾ ಸ್ವಲ್ಪ ಅಹಂಕಾರದಲ್ಲಿ ಹೇಳ್ಬಿಟ್ಟೆ, ಅಲ್ಲಿಂದ ನನ್ನ ಫೈನಾನ್ಸ್ ಕಂಪ್ಲೀಟ್ಲಿ ಝೀರೋ ಆಗ. ಅದರಿಂದ ತುಂಬಾ ದೊಡ್ಡ ಪಾಠ ಕಲಿತೆ. ಆವಾಗಿಂದ ನನ್ಗಿದ್ದಿದ್ದ ಅಹಂಕಾರ ಆ ಒಂದು ವಿಷಯದಲ್ಲಿ ಮುರಿದೋಯ್ತು. ಸೊ ಯಾವತ್ತೂ ಸಂಪಾದನೆ ನೆತ್ತಿಗೆ ಹತ್ತಿಸ್ಕೊಳಕ್ ಹೋಗ್ಬೇಡಿ. ಲೈಫಲ್ಲಿ ಬರುವಂಥ ಸಕ್ಸಸ್ ಆಗಲಿ, ಸಂಪಾದನೆ ಆಗಿರಲಿ, ಹೆಸರು ಏನೇ ಬಂದರೂ ಸಹ ಲೈಫಲ್ಲಿ ಒಂದೊಂದು ಮೆಟ್ಲು ಮಾಡ್ತಾ ಲೈಫಲ್ಲಿ ಹತ್ಕೊಳ್ತಾ ಹೋಗಬೇಕು. ಒಂದು 20-30 ವರ್ಷ ಆದಮೇಲೆ
ನೀವು ಯಾವುದೋ ಲೆವೆಲಲ್ಲಿ ಇರ್ತೀರಾ, ಆಗ ಲೈಫನ್ನ ಒಂದ್ಸಲಿ ಹಿಂದೆ ತಿರುಗಿ ನೋಡಿದ್ರೆ ಎಂತೆಂಥ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಈ ಲೆವೆಲ್ಗೆ ನಾನು ಬದುಕಿದೆ ಅಂತ ಹೇಳಿ ನಮ್ಮ ಜೀವನ ನೋಡಿ ನಮಗೆ ಆಸೆ ಆಗಬೇಕು. ಆ ರೀತಿಯಲ್ಲಿ ಬದುಕಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಧೈರ್ಯವಾಗಿ ಬದುಕುವಂಥದ್ದು. ಎಷ್ಟೇ ಕಷ್ಟ ಬಂದರೂ ಅದನ್ನು ಪ್ರಾಬ್ಲಮ್ ಆಗಿ ನೋಡದಲೇ ಈ ಒಂದು ಪ್ರಾಬ್ಲಮ್ ನನಗೆ ಏನು ಕಲ್ಸಕ್ಕೆ ಬಂದಿದೆ, ಇದರಿಂದ ನಾನು ಏನು ಕಲಿತೀನಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಬ್ಲಮನ್ನು ಯಾವಾಗಲೂ ನನ್ನ ಜೀವನದ ಪಾಠ ಅನ್ನೋ ರೀತಿಯಲ್ಲಿ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಪ್ರಾಬ್ಲಮಿಂದ ನಾವು ಕಲ್ತಂಥ ಪಾಠವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳೋದನ್ನು ನಾವು ರೂಢಿ ಮಾಡ್ಕೊಳ್ತೀವಿ. ನಾವು ಪ್ರಾಬ್ಲಮ್ ಸಾಲ್ವರ್ ಆಗಿರ್ತೀವಿ. ಅಂದರೆ ಏನೇ ಪ್ರಾಬ್ಲಮ್ ಅಂದರೂ ಓಕೆ ಪ್ರಾಬ್ಲಮ್ ಬಂದಿದೆ, ಇದನ್ನು ಹೆಂಗೆ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋಂಥ ಆ್ಯಟಿಟ್ಯೂಡ್ನ ನಮ್ಮಲ್ಲಿ ನಾವು ಬಿಲ್ಡ್ ಮಾಡಿ, ಆಗ ಎಷ್ಟು ದೊಡ್ಡ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ, ನಾವು ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಹೌದು, ಕಷ್ಟ ಬಂದಾಗ ನಮಗೆ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಆ ಸಮಯಕ್ಕೆ ನಮಗೆ ಇಲ್ದಲೇ ಇರ್ಬೋದು. ಆದರೆ ಯಾವಾಗ ಭಗವಂತನಿಗೆ ಸಂಪೂರ್ಣ ನಾವು ಶರಣಾಗಿ ಸಹಾಯವನ್ನ ಕೇಳ್ತೀವಿ, ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಲಿ ನಡೀತಾ ಯಾರು ನಿಯತ್ತಾಗಿ ಬದುಕ್ತೀವಿ ಅಂಥವ್ರಿಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಅದು ಫ್ಯಾಮಿಲಿ, ಫ್ರೆಂಡ್ಸು ಅಥವಾ ನಿಮಗೆ ಪರಿಚಯ ಕೂಡ ಇಲ್ದಲೇ ಇರುವಂಥ ವ್ಯಕ್ತಿ ಯಾರೋ ಬಂದು ನಿಮಗೆ ತುಂಬ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರು ಅಂತಂದರೆ, ದೇವ್ರ ಥರ ಬಂದು ಸಹಾಯ ಮಾಡ್ದಲ್ಲಪ್ಪ ಅಂತ ಎಷ್ಟೋ ಸಲ ಹೇಳ್ಕೊಂಡಿರ್ತೀವಲ್ವ. ಆ ಒಂದು ಎಷ್ಟು ದೊಡ್ಡ ಪ್ರಾಬ್ಲಮ್ನ ನಾವು ದಾಟಿದ್ರೆ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ನೆಕ್ಸ್ಟ್ ಚಾಲೆಂಜಸ್ಗೆ ರೆಡಿ ಆಗ್ತಾ ಹೋಗ್ತೀವಿ. ಕೆಲವು ಸಲ ಲೈಫಲ್ಲಿ ಕೆಲವೊಂದು ರಿಸ್ಕ್ ತಗೊಂಡು ಮುಂದೆ ಹೋಗೋದಕ್ಕೆ ಧೈರ್ಯವಾಗಿ ಬದುಕೋದನ್ನ ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ತುಂಬ ಪಾಯಿಂಟ್ಸ್ಗಳಿದೆ, ಆದರೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಟಾಪಿಕ್ಸ್ಗಳ ಬಗ್ಗೆ ನಿಜವಾಗ್ಲೂ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಆಲ್ರೆಡಿ ಫಸ್ಟ್ ವಿಡಿಯೋ ನಾನು ಇಷ್ಟು ಲೆಂತಿ ವಿಡಿಯೋ ಮಾಡಿರೋ ಅಂಥದ್ದು. ಯಾಕೆಂದರೆ ನನ್ನ ವಿಡಿಯೋನ ಕೇಳಿ ತುಂಬ ಜನ ಫಾಲೋ ಮಾಡ್ತಾ ಇರೋದ್ರಿಂದ ಅವ್ರ ಜೀವನದ ಜವಾಬ್ದಾರಿ ನನಗೆ ಗೊತ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲಿ ನಾನು ಹೀಲಾಗಿ ನನಗೆ ಕನ್ಫರ್ಮ್ ಆಗಿರೋ ಅಂಥದ್ದನ್ನ ಮಾತ್ರನೇ, ಅಂಥ ವಿಷಯಗಳ ಬಗ್ಗೆ ಮಾತ್ರನೇ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಮತ್ತೆ ಮದುವೆ ಆಗಿರೋರು ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫ್ನಲ್ಲಿ ಬಂದರು ಅಂತಂದರೆ ಆ್ಯಸ್ ಎ ಗುಡ್ ಫ್ರೆಂಡ್ ಅವ್ರನ್ನ ಟ್ರೀಟ್ ಮಾಡಿ, ನಿಮ್ಮ ಸೋಲ್ ಪರ್ಪಸ್ ಅವ್ರ ಜೊತೆ ಏನಿದೆ ಅದನ್ನು ಫುಲ್ಫಿಲ್ ಮಾಡಿ, ಈ ಜನ್ಮ ಈ ದೇಹವನ್ನು ಬಿಟ್ಟ ಮೇಲೆ ಒಂದಾಗೋಣ ಅಂತ ಫಿಕ್ಸ್ ಆಗಿ, ಖಂಡಿತ ಟ್ವಿನ್ ಫ್ಲೇಮ್ ನಮ್ಮದೇ ಒಂದು ಭಾಗ ಆಗಿರೋದ್ರಿಂದ ಮದುವೆ ಆಗಿದ್ರೆ ಅವರು ಆ್ಯಸ್ ಎ ಗುಡ್ ಫ್ರೆಂಡ್ ನಿಮ್ಮ ಜೊತೆ ಇರ್ತಾರೆ. ನಿಮಗೆ ಸೋಲ್ ಪರ್ಪಸ್ಗೆ ಇಬ್ಬರು ಸೋಲ್ ಪರ್ಪಸ್ ಒಂದೇ ಆಗಿರೋದ್ರಿಂದ ಬೇಕಾಗಿರುವಂಥ ಸಹಾಯ ಆ್ಯಸ್ ಎ ಗುಡ್ ಫ್ರೆಂಡ್ ಅವ್ರು ಮಾಡ್ತಾರೆ. ನೀವು ಕೂಡ ಅವ್ರಿಗೆ ಮಾಡಿ, ಅವರು ಕೂಡ ನಿಮಗೆ ಮಾಡ್ತಾರೆ. ಲೈಫ್ ಚೆನ್ನಾಗಿರುತ್ತೆ. ಇರೋದ್ರಲ್ಲೇ ಖುಷಿಯಾಗಿ ಬದುಕೋದನ್ನ ಕಲೀರಿ. ಅದರಿಂದ ನಿಜವಾಗ್ಲೂ ತುಂಬ ಸುಖವಾಗಿ ಬದುಕಬಹುದು. ಇರೋದನ್ನ ಬಿಟ್ಟು ಯಾವಾಗ ಇಲ್ದಲೇ ಇರೋದನ್ನ ಯೋಚನೆ ಮಾಡ್ತೀವಿ, ಆವಾಗಲೇ ಲೈಫಲ್ಲಿ ಏನಿದ್ರೂ ಸಹ ಇದಿಲ್ಲ ಇದಿಲ್ಲ ಅನ್ನೋಂಥ ಕಂಪ್ಲೇಂಟ್ಸ್ ಮಾಡ್ತಾ ಹೋದರೆ ಇರೋದನ್ನು ಕೂಡ ನೋಡೋವಂಥ ಕಣ್ಣು ನಮಗೆ ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ಇರೋದ್ರಲ್ಲಿ ಸುಖವಾಗಿ ಬದುಕೋದನ್ನ ಕಲೀರಿ ಪ್ಲೀಸ್. ಮದುವೆ ಆಗ್ದಲೇ ಇರೋರು ಈ ಚೇಂಜಸ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾರೆ. 100% ಬರೆದಿಟ್ಕೊಳ್ಳಿ. ಸೂಪರ್ ಬಂಪರ್ ಲಾಟ್ರಿ ಹೊಡೆದಂಗೆ. ನನ್ನ ವಿಡಿಯೋಗಳನ್ನ ನೋಡ್ತಾ ನಂದು ಮಾತ್ರನೇ ಅಲ್ಲ, ಯಾವುದೇ ಒಳ್ಳೆ ವಿಡಿಯೋಗಳು ನಿಮಗೆ ಸಿಕ್ಕೋರು ಅದನ್ನೆಲ್ಲ ಬರೋಂಥ ಪಾಸಿಟಿವ್ ಪಾಯಿಂಟ್ಸ್ ಅವ್ರುಗಳು ಏನು ಹೇಳ್ತಾರೆ ಅದನ್ನೆಲ್ಲ ನೀವು ತಿಳ್ಕೊಳ್ತಾ ನಿಮ್ಮ ಲೈಫ್ನಲ್ಲಿ ಅದನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತ ಟ್ವಿನ್ ಫ್ಲೇಮ್ನ 100% ಅಟ್ರಾಕ್ಟ್ ಮಾಡ್ತೀರಾ. ಅವ್ರ ಜೊತೆನೇ ಮದುವೆ ಆಗುತ್ತೆ. ನಿಮ್ಮ ಮದುವೆ ಆಗಿ ನಿಮ್ಮ ಲವ್ ಸ್ಟೋರಿ ಮಾತ್ರನೇ ಅಲ್ಲ, ಸೋಲ್ ಪರ್ಪಸ್ ಏನಿದೆ ಅದನ್ನು ತಿಳ್ಕೊಂಡು ಕಪಲ್ ಗೋಲ್ಸ್ನ ಸೆಟ್ ಮಾಡಿಕೊಂಡು ದೇಶ ಸೇವೆ ಅನ್ನೋದನ್ನ ಮಾಡ್ತಾ ಹೋದರೆ ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ನೀವು ಚೆನ್ನಾಗಿ ಬದುಕಿದಿರಿ ಅಂತಂದರೆ ಖಂಡಿತ ನಿಮ್ಮ ಲವ್ ಸ್ಟೋರಿ 100% ಸಕ್ಸಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಎಷ್ಟು ಅರ್ಥ ಆಯಿತು ಕಮೆಂಟ್ನಲ್ಲಿ ತಿಳಿಸಿ. ತುಂಬ ಲೆಂತಿ ವಿಡಿಯೋ ಆಗಿದೆ, ಫಸ್ಟ್ ಲೆಂತಿ ವಿಡಿಯೋ ಇದು. ಎನಿವೇಸ್ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. Bye and love you all.